ಇವತ್ತು ನಮ್ಮ ಶ್ರೀರಂಗಪಟ್ಟಣ ರಸ್ತೆಯಲ್ಲಿ ಒಂದು ಅಶ್ವತ್ಥ ಕಟ್ಟೆ ಹಳ್ಳಿಕಟ್ಟೆಯ ಪವಿತ್ರವಾದ ಒಂದು ಸ್ಥಳದಲ್ಲಿ ಆಗ್ತಾ ಇದೆ. ನಮ್ಮ ಸಾರ್ವಜನಿಕರು, ರೈತ ಬಾಂಧವರು ಮತ್ತು ನಮ್ಮ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಂದಿರು ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆಯ ಪ್ರಸಾದ ವಿತರಣೆಯನ್ನು ಕೂಡ ಆಗ್ತಾ ಇದೆ. ಈ ಒಂದು ಜಾಗದ ಪವಿತ್ರವಾದ ಉದ್ದೇಶ ಏನಂದರೆ, ಹಳ್ಳಿಕಟ್ಟೆ ಕಟ್ಟಿ ನಮ್ಮ ಬನ್ನೂರಿನ ಈ ಒಂದು ಜೀರ್ಣೋದ್ಧಾರ ಮಾಡಿ ನಮ್ಮ ಈ ಒಂದು ಜಾಗದಲ್ಲಿ ಎಲ್ಲರೂ ದೇವರ ಕೃಪೆಯಿಂದ ಒಂದು ಅಶ್ವತ್ಥ ಕಟ್ಟೆ ಅಂದರೆ ಒಂದು ಪುರಾತನ ಕಾಲದ್ದು ಒಂದು ಈ ಹಳ್ಳಿಕಟ್ಟೆಯ ಒಂದು ಜೀರ್ಣೋದ್ಧಾರ ಮಾಡಿ ಎಲ್ಲರೂ ಕೈ ಜೋಡಿಸಿ ನಮ್ಮ ಸಾರ್ವಜನಿಕರು, ನಮ್ಮ ರಘುವರು ಇರ್ಬೋದು, ಎಲ್ಲ ಅವ್ರವ್ರ ಮನೆಯವರು ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲರೂ ಸೇರಿ ಈ ಒಂದು ಪ್ರತಿಷ್ಠಾಪನೆ ಇವತ್ತು ಇಟ್ಕೊಂಡಿದ್ದಾರೆ. ಈ ಒಂದು ನಿಟ್ಟಲ್ಲಿ ಈ ಪ್ರತಿಷ್ಠಾಪನೆ ಮುಖ್ಯ ಉದ್ದೇಶ ಏನಂದರೆ, ಪ್ರತಿ ದಿನ 48 ದಿನದವರೆಗೆ ಪೂಜೆ ಪುರಸ್ಕಾರಗಳು, ಹೋಮ ಅದೇ ಇವತ್ತು ಹೆಂಗೆ ನಡೀತದೆ ಅದೇ ಥರ ದಿನನಿತ್ಯ ನಡೀತದೆ. ದಯಮಾಡಿ ಒಬ್ಬೊಬ್ಬರು ಮನೆಯಿಂದ ಯಾರು ಅವರ ಪೂಜೆ ಮಾಡಿಸೋ ಒಂದು ಇಚ್ಛೆ ಉಳ್ಳವರು ಇರ್ತಾರೆ, ಅವರ ಮನೆಯ ಕುಟುಂಬದವರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಒಂದು ದಿನ ಅವರ ಮನೆ ಕುಟುಂಬದವರಿಗೆ ಒಂದು ಈ ಪೂಜೆ ಮಾಡೋ ಒಂದು ಇದು ಸಿಕ್ಕುತ್ತೆ, ಪುಣ್ಯ ಸಿಕ್ಕುತ್ತೆ. ದಯಮಾಡಿ ಎಲ್ಲರೂ ಬಂದು ಈ ಒಂದು ಪುಣ್ಯದ ಪವಿತ್ರವಾದ ಸ್ಥಳವನ್ನು ಎಲ್ಲರೂ ಸ್ವೀಕಾರ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ ಮತ್ತು ಎಲ್ಲ ನಮ್ಮ ಅಕ್ಕಪಕ್ಕದ ಹಳ್ಳಿಯವರು ಮತ್ತು ಎಲ್ಲರೂ ಕೂಡ ಬಂದು ಈ ಒಂದು ಎಲ್ಲ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ. ನಮ್ಮ ರಘುವರು ಇರ್ಬೋದು, ಎಲ್ಲ ಅವ್ರವ್ರ ಮನೆಯವರು ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲರೂ ಸೇರಿ ಈ ಒಂದು ಪ್ರತಿಷ್ಠಾಪನೆ ಇವತ್ತು ಇಟ್ಕೊಂಡಿದ್ದಾರೆ. ಈ ಒಂದು ನಿಟ್ಟಲ್ಲಿ ಈ ಪ್ರತಿಷ್ಠಾಪನೆ ಮುಖ್ಯ ಉದ್ದೇಶ ಏನಂದರೆ, ಪ್ರತಿ ದಿನ 48 ದಿನದವರೆಗೆ ಪೂಜೆ ಪುರಸ್ಕಾರಗಳು, ಹೋಮ ಅದೇ ಇವತ್ತು ಹೆಂಗೆ ನಡೀತದೆ ಅದೇ ಥರ ದಿನನಿತ್ಯ ನಡೀತದೆ. ದಯಮಾಡಿ ಒಬ್ಬೊಬ್ಬರು ಮನೆಯಿಂದ ಯಾರು ಅವರ ಪೂಜೆ ಮಾಡಿಸೋ ಒಂದು ಇಚ್ಛೆ ಉಳ್ಳವರು ಇರ್ತಾರೆ, ಅವರ ಮನೆಯ ಕುಟುಂಬದವರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಒಂದು ದಿನ ಅವರ ಮನೆ ಕುಟುಂಬದವರಿಗೆ ಒಂದು ಈ ಪೂಜೆ ಮಾಡೋ ಒಂದು ಇದು ಸಿಕ್ಕುತ್ತೆ, ಪುಣ್ಯ ಸಿಕ್ಕುತ್ತೆ. ದಯಮಾಡಿ ಎಲ್ಲರೂ ಬಂದು ಈ ಒಂದು ಪುಣ್ಯದ ಪವಿತ್ರವಾದ ಸ್ಥಳವನ್ನು ಎಲ್ಲರೂ ಸ್ವೀಕಾರ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ ಮತ್ತು ಎಲ್ಲ ನಮ್ಮ ಅಕ್ಕಪಕ್ಕದ ಹಳ್ಳಿಯವರು ಮತ್ತು ಎಲ್ಲರೂ ಕೂಡ ಬಂದು ಈ ಒಂದು ಎಲ್ಲ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ. ಬನ್ನೂರು ಮತ್ತು ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಬನ್ನೂರು ಗ್ರಾಮ. ಇಲ್ಲಿ ಹಾಸ್ಪಿಟ್ಲು ಸರ್ಕಲಲ್ಲಿ ಒಂದು ಸುಮಾರು ಇಲ್ಲ ಅಂತಂದ್ರು ನಮ್ಮ ತಾತಂದಿರ ಒಂದು ಹಳ್ಳಿಕಟ್ಟೆ ಅನ್ನೋ ಇತ್ತು. ಅದನ್ನು ಮದುವೆ ಮಾಡಿ ಆಗಿನ ಕಾಲದಲ್ಲಿ ಮಳೆ ಬರಲಿ ಅನ್ನೋದಕ್ಕೋಸ್ಕರ ಹಳ್ಳಿ ಸ್ಥಾಪನೆ ಮಾಡಿ ಅದನ್ನು ನೆರವೇರಿಸಿ ಮಳೆ ಬರ್ಸಿದ್ರು. ಅದು ಅಸ್ವಸ್ಥ ಆಗೋಗಿತ್ತು. ಅದನ್ನು ಈಗ ನಾವು ನೀಟಾಗಿ ಎಲ್ಲ ಬನ್ನೂರು ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಅಕ್ಕಪಕ್ಕದ ಗ್ರಾಮದವರೆಲ್ಲ ಸೇರಿ ಅದನ್ನು ಇದು ಮಾಡಿ ಕ್ಲೀನಾಗಿ ಉಚ್ಚಾರಣೆ ಮಾಡೋಕ್ಕೋಸ್ಕರನೇ ಕ್ಲೀನಾಗಿ ಎಲ್ಲ ಮಾಡಿ ಇವತ್ತಿಂದ 48 ದಿನಗಳ ಕಾಲ ಹೋಮ ಇವೆಲ್ಲ ಮಾಡಿಸಿ ದೇವ್ರನ್ನ ಆ ಕಡೆ ಪ್ರತಿಷ್ಠಾಪನೆ ಮಾಡಿ ಮತ್ತು ನಮ್ಮ ಇಲ್ಲಿ ಯುವಕರು ಮತ್ತು ನಮ್ಮ ಗ್ರಾಮಸ್ಥರು ಯಜಮಾನರು ಎಲ್ಲರೂ ಸೇರಿ ಇವತ್ತೊಂದು ದಿನ ಅದನ್ನು ಕೈಗೊಂಡಿದ್ದೀವಿ. ಮತ್ತು ಇವತ್ತಿಂದ 48 ದಿನ ಆದಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಬನ್ನೂರು. ಇದು ಹೆಸರಾಂತ ಬನ್ನೂರು ಮತ್ತು ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಬನ್ನೂರು ಗ್ರಾಮ. ಇಲ್ಲಿ ಹಾಸ್ಪಿಟ್ಲು ಸರ್ಕಲಲ್ಲಿ ಒಂದು ಸುಮಾರು ಇಲ್ಲ ಅಂತಂದ್ರು ನಮ್ಮ ತಾತಂದಿರ ಒಂದು ಹಳ್ಳಿಕಟ್ಟೆ ಅನ್ನೋ ಇತ್ತು. ಅದನ್ನು ಮದುವೆ ಮಾಡಿ ಆಗಿನ ಕಾಲದಲ್ಲಿ ಮಳೆ ಬರಲಿ ಅನ್ನೋದಕ್ಕೋಸ್ಕರ ಹಳ್ಳಿ ಸ್ಥಾಪನೆ ಮಾಡಿ ಮದುವೆ ಮಾಡಿಸಿ ಅದನ್ನು ನೆರವೇರಿಸಿ ಮಳೆ ಬರ್ಸಿದ್ರು. ಅದು ಅಸ್ವಸ್ಥ ಆಗೋಗಿತ್ತು. ಅದನ್ನು ಈಗ ನಾವು ನೀಟಾಗಿ ಎಲ್ಲ ಬನ್ನೂರು ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಅಕ್ಕಪಕ್ಕದ ಗ್ರಾಮದವರೆಲ್ಲ ಸೇರಿ ಅದನ್ನು ಇದು ಮಾಡಿ ಕ್ಲೀನಾಗಿ ಉಚ್ಚಾರಣೆ ಮಾಡೋಕ್ಕೋಸ್ಕರನೇ ಕ್ಲೀನಾಗಿ ಎಲ್ಲ ಮಾಡಿ ಇವತ್ತಿಂದ 48 ದಿನಗಳ ಕಾಲ ಹೋಮ ಇವೆಲ್ಲ ಮಾಡಿಸಿ ದೇವ್ರನ್ನ ಆ ಕಡೆ ಪ್ರತಿಷ್ಠಾಪನೆ ಮಾಡಿ ಮತ್ತು ನಮ್ಮ ಇಲ್ಲಿ ಯುವಕರು ಮತ್ತು ನಮ್ಮ ಗ್ರಾಮಸ್ಥರು ಯಜಮಾನರು ಎಲ್ಲರೂ ಸೇರಿ ಇವತ್ತೊಂದು ದಿನ ಅದನ್ನು ಕೈಗೊಂಡಿದ್ದೀವಿ. ಮತ್ತು ಇವತ್ತಿಂದ 48 ದಿನ ಆದಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಬನ್ನೂರು.